ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುಣವಾಚಕ ವಿಶೇಷಣದ ಬಗ್ಗೆ ತಿಳಿದುಕೊಳ್ಳೋಣ. ಗುಣವಾಚಕ ವಿಶೇಷಣ ಅಂದರೆ ವಸ್ತು, ಪ್ರಾಣಿ, ವ್ಯಕ್ತಿಗಳ ಗುಣ ಸ್ವಭಾವ ಮತ್ತು ರೀತಿಗಳನ್ನು ವರ್ಣಿಸುವ ಅಥವಾ ವಿಶೇಷಿಸುವ ಶಬ್ದಗಳನ್ನು ಗುಣವಾಚಕ ವಿಶೇಷಣ ಎನ್ನುವರು. ಇಲ್ಲಿ 20 ಉದಾಹರಣೆಗಳು ಗುಣವಾಚಕ ವಿಶೇಷಣ ಪದಕ್ಕೆ. ಮೊದಲನೇದಾಗಿ ದೊಡ್ಡ ಆಲದ ಮರ. ಇಲ್ಲಿ ದೊಡ್ಡ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಹಿರಿಯ ವ್ಯಕ್ತಿ. ಇಲ್ಲಿ ಹಿರಿಯ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಭವ್ಯ ಭಾರತ. ಭವ್ಯ ಅನ್ನುವುದು ವಿಶೇಷಣ ಪದ. ಪವಿತ್ರವಾದ ನದಿ. ಇಲ್ಲಿ ಪವಿತ್ರವಾದ ಅನ್ನುವುದು ವಿಶೇಷಣ ಪದ, ಗುಣವಾಚಕ ವಿಶೇಷಣ ಪದ. ಬಿಳಿಯ ಬಟ್ಟೆ. ಬಿಳಿಯ ಅನ್ನುವುದು ವಿಶೇಷಣ ಪದ. ಕೆಂಪು ಗುಲಾಬಿ. ಕೆಂಪು ಅನ್ನುವುದು ಗುಣವಾಚಕ ವಿಶೇಷಣ ಪದವಾಗಿದೆ. ವಿಶಾಲವಾದ ಆಟದ ಮೈದಾನ. ಇಲ್ಲಿ ವಿಶಾಲವಾದ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಕರಿಯ ಮೋಡ. ಇಲ್ಲಿ ಕರಿಯ ಅನ್ನುವುದು ವಿಶೇಷಣ ಪದ. ಶ್ರೇಷ್ಠ ಕಾವ್ಯ. ಶ್ರೇಷ್ಠ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಸುಂದರವಾದ ಮನೆ. ಇಲ್ಲಿ ಸುಂದರವಾದ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಹಳೆಯದಾದ ಕಟ್ಟಡ. ಇಲ್ಲಿ ಹಳೆಯದಾದ ಅನ್ನುವುದು ವಿಶೇಷಣ ಪದ. ಚಿಕ್ಕ ಮಗು. ಇಲ್ಲಿ ಚಿಕ್ಕ ಅನ್ನುವುದು ವಿಶೇಷಣ ಪದ. ರಾಧಾ ಜಾನ ಹುಡುಗಿ. ಇಲ್ಲಿ ಜಾನ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಕಪ್ಪು ಆಕಳು. ಇಲ್ಲಿ ಕಪ್ಪು ಅನ್ನುವುದು ವಿಶೇಷಣ ಪದ. ಸಿಹಿಯಾದ ಹಣ್ಣು. ಸಿಹಿಯಾದ ಅನ್ನುವುದು ಹಣ್ಣಿನ ಗುಣ ಹೇಳುವುದರಿಂದ ಸಿಹಿಯಾದ ಅನ್ನುವುದು ಗುಣವಾಚಕ ವಿಶೇಷಣ ಪದ. ದೀಪ ಒಳ್ಳೆಯ ಹುಡುಗಿ. ಇಲ್ಲಿ ದೀಪ ಒಳ್ಳೆಯ ಅನ್ನುವುದು ಗುಣವನ್ನು ತಿಳಿಸುವುದರಿಂದ ಒಳ್ಳೆಯ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಒಂಟೆ ಎತ್ತರವಾದ ಪ್ರಾಣಿ. ಇಲ್ಲಿ ಒಂಟೆ ಎತ್ತರವಾಗಿದೆ ಎಂದು ಹೇಳುವುದಕ್ಕೆ ಇಲ್ಲಿ ಎತ್ತರವಾದ ಪ್ರಾಣಿ ಅನ್ನುವುದಕ್ಕೆ ಇದು ವಿಶೇಷಣ ಪದ. ಶುದ್ಧವಾದ ನೀರು. ಇಲ್ಲಿ ಶುದ್ಧವಾದ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಚಿರತೆ ವೇಗವಾಗಿ ಓಡುತ್ತದೆ. ಇಲ್ಲಿ ವೇಗವಾಗಿ ಅನ್ನುವುದು ವಿಶೇಷಣ ಪದ. ಪ್ರಾಣಿಗಳು ಮುಗ್ಧ ಜೀವಿಗಳು. ಇದು ಮುಗ್ಧ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಕಠಿಣ ಪ್ರಶ್ನೆ ಪತ್ರಿಕೆ. ಇಲ್ಲಿ ಕಠಿಣ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಆನೆ ಬಲಿಷ್ಠ ಪ್ರಾಣಿ. ಇಲ್ಲಿ ಬಲಿಷ್ಠ ಅನ್ನುವುದು ಗುಣವಾಚಕ ವಿಶೇಷಣ ಪದ. ಇವಿಷ್ಟು ಗುಣವಾಚಕ ವಿಶೇಷಣ ಪದಗಳಿಗೆ ಉದಾಹರಣೆಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.